ಯೋಗ ಬಂಧುಗಳಿಗೆ ನಮಸ್ಕಾರ. ಈವರೆಗೆ ನಾವು ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳಲ್ಲಿ ಯಮ ಹಾಗೂ ನಿಯಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಯೋಗದ ಮೂರನೆಯ ಅಂಗವಾದ ಆಸನ ಪ್ರಕರಣವನ್ನು, ಆಸನದ ಸ್ವರೂಪ ಹಾಗೂ ಫಲಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಆಸನಗಳ ಸ್ವರೂಪ. ಯಮ ನಿಯಮಗಳ ವಿಷಯದಲ್ಲಿ ಸಾಕಷ್ಟು ಪರಿಚಯ ಹೊಂದಿದಂತಾಯಿತು. ಮಾನವ ಧರ್ಮದ 10 ಅನಿವಾರ್ಯ ತತ್ವಗಳ ಅನುಷ್ಠಾನದಿಂದ ಮಾನವತ್ವದ ವಿಕಾಸವನ್ನು ಸಾಧಿಸಿ ಈಗ ಇನ್ನೊಂದು ಹೆಜ್ಜೆ ಮುಂದಿಡಲು ಯತ್ನಿಸೋಣ. ಮೂರನೆಯ ಅಂಗ ಯೋಗಾಂಗ ಆಸನ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆಸನ ಎಂದರೇನು? ಪತಂಜಲಿ ಮುನಿಗಳು ಯೋಗ ದರ್ಶನದಲ್ಲಿ ಹೀಗೆ ಹೇಳಿದ್ದಾರೆ: ಸ್ಥಿರ ಸುಖಮಾಸನಂ, ನಿಶ್ಚಲವೂ ಸುಖಕರವೂ ಆದುದು ಆಸನ. ಹಾಗೆಂದರೆ ಅಲ್ಲಾಡದಂತೆ, ನೋವು ಕೂಡ ಆಗದಂತೆ ಶರೀರವನ್ನು ಯಾವುದಾದರೂ ನಿಲುವಿನಲ್ಲಿರಿಸುವುದೇ ಆಸನ ಎಂದಿದರ ಭಾವನೆಯಾಗಿರುತ್ತದೆ. ಈ ಆಸನದತ್ತ 2 ದೃಷ್ಟಿಗಳಿಂದ ನಾವು ನೋಡಬಹುದು. ಒಂದನೆಯದಾಗಿ ಯೋಗದ ಮುಂದಿನ ಅಂಗಗಳಾದ ಪ್ರಾಣಾಯಾಮ, ಪ್ರತ್ಯಾಹಾರಾದಿ ಕ್ರಿಯೆಗಳ ಸಾಧನೆಗೆ ತೊಡಗುವ
ಪಾರಮಾರ್ಥಿಕರ ದೃಷ್ಟಿಯಿಂದ, ಎರಡನೆಯದಾಗಿ ಶರೀರವನ್ನು ದೃಢವಾಗಿಯೂ ರೋಗರಹಿತವಾಗಿಯೂ ಇಟ್ಟುಕೊಳ್ಳಲಪೇಕ್ಷಿಸುವ ಲೌಕಿಕರ ದೃಷ್ಟಿಯಿಂದ, ಎರಡೂ ದೃಷ್ಟಿಯವರಿಗೂ ಆಸನದ ಅವಶ್ಯಕತೆ ಇದ್ದೇ ಇರುತ್ತದೆ. ಪ್ರಥಮತಃ ಪಾರಮಾರ್ಥಿಕರ ದೃಷ್ಟಿಯಿಂದ ನೋಡೋಣ. ಸಮಾಧಿಪಾದದಲ್ಲಿ ಮಹರ್ಷಿ ಪತಂಜಲಿಗಳು 9 ಚಿತ್ತ ವಿಕ್ಷೇಪಗಳನ್ನು ಈ ರೀತಿ ವರ್ಣಿಸಿದ್ದಾರೆ. ವ್ಯಾಧಿಸ್ಯಾನ ಸಂಶಯ ಪ್ರಮಾದಾಲಸ್ಯ ವಿರತಿ ಭ್ರಾಂತಿ ದರ್ಶನ ಲಬ್ಧ ಭೂಮಿಕತ್ವ ನವಸ್ಥಿತತ್ವಾನಿ ಚಿತ್ತ ವಿಕ್ಷೇಪಾಸ್ತೇಂತರಾಯಾಹ. ಸಮಾಧಿಪಾದ ಸೂತ್ರ 30. ಎಂದರೆ ವ್ಯಾಧಿ ಚಿತ್ತದ ನಿಷ್ಕ್ರಿಯತೆ, ಸಂಶಯ ಉಪಾಧೇಯ ಭಾವಶೂನ್ಯತೆ, ಆಲಸ್ಯ ವಿಷಯಲಾಲಸೆ, ವಿಪರೀತ ಜ್ಞಾನ, ಸಮಾಧಿಯ ಅಸಿದ್ಧಿ, ಆ ಸ್ಥಿತಿಯಲ್ಲಿಯೂ ಚಿತ್ತಚಾಂಚಲ್ಯ, ಇವು ಚಿತ್ತ ವಿಕ್ಷೇಪಗಳು ಅಥವಾ ಅಂತರಾಯಗಳು. ಇವನ್ನೇ ಯೋಗದ ಮಲಗಳು, ಯೋಗ ಪ್ರತಿಪಕ್ಷಗಳು ಎಂದೂ ಸಹ ಕರೆಯಲಾಗಿದೆ. ಇವೆಲ್ಲ ಯೋಗ ಸಾಧನೆಗೆ ವಿಘ್ನಗಳು. ಇವು ಉದ್ಭವಿಸುವುದಾದರೂ ದೈಹಿಕ ಮತ್ತು ಮಾನಸಿಕ ವ್ಯಾಪಾರಗಳು ಅಸಮಂಜಸವಾಗಿರುವುದರಿಂದಲೇ. ಈ ಸೂತ್ರದಲ್ಲಿ ಹೇಳಿರುವ ವ್ಯಾಧಿ ಬಹುಶಃ ಬೇರೆಲ್ಲ ವಿಕ್ಷೇಪಗಳಿಗೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಾರಣವಾಗುತ್ತದೆ. ವ್ಯಾಧಿ ಎಂದರೇನು? ವ್ಯಾಸರು ವ್ಯಾಧಿ ಧಾತುರಸಕರಣ ವೈಷಮ್ಯಂ ಎಂದರೆ ಧಾತುಗಳ, ರಸಗಳ ಮತ್ತು ಇಂದ್ರಿಯಗಳ ವೈಷಮ್ಯ ಎಂದರೆ ಸಮಸ್ಥಿತಿ ಇಲ್ಲದೆ ಇರುವುದು, ಸಮಸ್ಥಿತಿಯಲ್ಲಿಲ್ಲದೆ ಹೆಚ್ಚು ಕಡಿಮೆಯಾಗಿರುವಿಕೆಯೇ ವ್ಯಾಧಿ ಎನ್ನುತ್ತಾರೆ. ಈ ರೀತಿ ವ್ಯಾಧಿಯು ಉದ್ಭವಿಸದಂತೆ ಶರೀರದಲ್ಲಿನ ಸರ್ವತೋಮುಖವಾದ ಸಮತ್ವವನ್ನು ಕಾಪಾಡುವುದರಲ್ಲಿ ಆಹಾರ ಪಾನೀಯಗಳ ಸುವ್ಯವಸ್ಥೆಯೊಂದಿಗೆ ವ್ಯಾಯಾಮದ ಪಾತ್ರವು ಎಷ್ಟಿರುತ್ತದೆ ಎಂಬುದರ ಬಗ್ಗೆ ನಾವು ಈ ಮೊದಲನೆಯ ಅಧ್ಯಾಯದಲ್ಲಿಯೇ ಸಾಕಷ್ಟನ್ನು ತಿಳಿದುಕೊಂಡಿರುತ್ತೇವೆ. ವ್ಯಾಯಾಮವು ಆಸನಗಳ ರೂಪದಲ್ಲಿ ಉಚಿತ ರೀತಿಯಲ್ಲಿ ಲಭಿಸಿ ಶಾರೀರಿಕ ದಾರ್ಢ್ಯ ಹಾಗೂ ನಿರೋಧತೆಗೆ ಸಾಧನವಾಗುವುದರಿಂದ ಪಾರಮಾರ್ಥಿಕರೂ ಸಹ ಆಸನದತ್ತ ಗೌರವ ಭಾವನೆಯಿಂದ, ಗೌರವ ದೃಷ್ಟಿಯಿಂದ ನೋಡಬೇಕು. ಸ್ವತಃ ಕೈವಲ್ಯ ಪ್ರಾಪ್ತಿಯ ಮಾರ್ಗದ ಪ್ರಕಾಶಸ್ತಂಭವಾಗಿರುವ ಯೋಗ ದರ್ಶನದ ಕರ್ತರಾದ ಮಹರ್ಷಿ ಪತಂಜಲಿಗಳೇ ಯೋಗದ 8 ಅಂಗಗಳಲ್ಲಿ ಆಸನವನ್ನು ಸೇರಿಸಿಕೊಂಡು ಅದು ಕೈವಲ್ಯ ಪ್ರಾಪ್ತಿಯನ್ನೇ ಜೀವನಾದರ್ಶವಾಗಿ ಹೊಂದಿರುವ ಪಾರಮಾರ್ಥಿಕರಿಗೆ ಎಷ್ಟು ಅವಶ್ಯಕವೆಂಬುದು ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ಸ್ವಸ್ಥ ಶರೀರವಿಲ್ಲದೆ ಪಾರಮಾರ್ಥಿಕ ಸಾಧನೆಯು ಅಸಂಭವವಾಗಿರುವುದರಿಂದ ಯೋಗ ಸಾಧಕರಿಗೂ ಆಸನ ಬೇಕೇ ಬೇಕು. ಅಲ್ಲದೆ ವಿಕ್ಷೇಪಗಳೊಂದಿಗೆ ಉದ್ಭವಿಸುವ ಇನ್ನು 5 ಬಾಧಕಗಳನ್ನು ಈ ರೀತಿ ವರ್ಣಿಸಿರುತ್ತಾರೆ. ದುಃಖ ದೌರ್ಮನಸ್ಯಾಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹಭುವ. ಸಮಾಧಿಪಾದ ಸೂತ್ರ 31. ದುಃಖ, ಚಿತ್ತಕ್ಷೋಭೆ, ಅಂಗಚಲನ, ಉಚ್ಛ್ವಾಸ ನಿಶ್ವಾಸ ಈ 5 ವಿಕ್ಷೇಪದ ಜೊತೆಗೆ ಹುಟ್ಟಿದಂತವುಗಳು ಎನ್ನುವುದು ಈ ಸೂತ್ರದ ಅರ್ಥ. ಇದರಲ್ಲಿ ಅಂಗಚಲನೆ, ಉಚ್ಛ್ವಾಸ ನಿಶ್ವಾಸ ಈ 3 ನೇರವಾಗಿ ಶರೀರಕ್ಕೆ ಸಂಬಂಧಿಸಿದ ವಿಘ್ನಗಳಾಗಿವೆ. ಮೊದಲನೇ 2 ಮಾನಸಿಕವಾದರೂ ದೇಹದ ಅನಾರೋಗ್ಯವನ್ನು ಅಪ್ರತ್ಯಕ್ಷವಾಗಿ ಅವಲಂಬಿಸಿರುತ್ತದೆ. ಈ ರೀತಿ ಮುಖ್ಯತಃ ವ್ಯಾಧಿ, ಅಂಗಮೇಜಯತ್ವ, ಉಚ್ಛ್ವಾಸ ನಿಶ್ವಾಸಗಳು ಈ ಯೋಗದ ಅಂತರಾಯಗಳನ್ನು ನಿವಾರಿಸಲು ಮತ್ತು ಅನ್ಯ ವಿಕ್ಷೇಪಗಳನ್ನು ಕೂಡ ದೂರೀಕರಿಸಲು ಸಾಧಾರಣತಃ ಸ್ವಸ್ಥವೂ ದೃಢವೂ ಆದ ಶರೀರ ಅವಶ್ಯಕ. ಏಕೆಂದರೆ ಅನಾರೋಗ್ಯಶಾಲಿಯೂ ದುರ್ಬಲವೂ ಆದ ಶರೀರ ಒಂದೇ ಸ್ಥಿತಿಯಲ್ಲಿ ಬಹುಕಾಲ ನಿಶ್ಚಲವಾಗಿ ನಿಲ್ಲಲಾರದು. ಈ ರೀತಿಯ ಅನಿಶ್ಚಿತತೆ ಚಿತ್ತವೃತ್ತಿ ನಿರೋಧಕ್ಕೆ, ಯೋಗ ಸಾಧನೆಗೆ, ಯೋಗದ ಬೇರೆ ಸೋಪಾನಗಳನ್ನು ಹತ್ತುವುದಕ್ಕೆ ಎಂದಿಗೂ ಸಹಾಯಕವಾಗಲಾರವು. ಪತಂಜಲಿಗಳು ಸ್ವತಃ ಹೇಳಿದ್ದಾರೆ, ತಥೋ ದ್ವಂದ್ವಾನಭಿಘಾತಃ. ಸಾಧನಪಾದ ಸೂತ್ರ
48. ಆಸನ ಸಿದ್ಧಿಯಿಂದ ದ್ವಂದ್ವಗಳ ಅಭಿಘಾತದ ನಿವಾರಣೆಯಾಗುವುದು. ಆಸನ ಹಾಕಿ ತನಗೆ ಇಷ್ಟವಾದ ಸ್ಥಿತಿಯಲ್ಲಿ ತನಗೆ ಬೇಕಾದಷ್ಟು ಹೊತ್ತು ನಿಶ್ಚಲವಾಗಿ ಕುಳಿತುಕೊಳ್ಳುವ ಯೋಗ್ಯತೆ ಬಂದರೆ ಆಸನ ಸಿದ್ಧಿಯಾಯಿತೆಂದು ಹೇಳಬಹುದು. ಕನಿಷ್ಠ ಪಕ್ಷ 3 ಗಂಟೆ 36 ನಿಮಿಷ ಒಂದು ಸ್ಥಿತಿಯಲ್ಲಿ ಯಾವ ಕಷ್ಟವೂ ಇಲ್ಲದೆ ಕುಳಿತುಕೊಳ್ಳಲು ಸಾಧ್ಯವಾದರೆ ಯೋಗ ಸಾಧನೆಗೆ ಬೇಕಾದ ಕನಿಷ್ಠ ಪ್ರಮಾಣದ ಆಸನ ಸಿದ್ಧಿ ಲಭಿಸಿತೆನ್ನಬಹುದು. ಇಂಥ ಆಸನ ಸಿದ್ಧಿಯಿಂದ ಶೀತ ಉಷ್ಣ ಮೊದಲಾದ ದ್ವಂದ್ವಗಳನ್ನು ಗೆಲ್ಲುವ ಸಾಮರ್ಥ್ಯ ಬಂದು ಯೋಗಾಭ್ಯಾಸದ ಸಾಧನೆಗೆ ಸುಗಮವಾಗುತ್ತದೆ. ಪಾರಮಾರ್ಥಿಕರು ಇಷ್ಟಕ್ಕೆ ಬೇಕಾದಷ್ಟು ಶರೀರದಾರ್ಢ್ಯ ಸಾಧನೆಗಾಗಿ ಆಸನಗಳಿಗೆ ಶರಣಾಗುತ್ತಾರೆ. ಇನ್ನು ಲೌಕಿಕರ ದೃಷ್ಟಿಯಿಂದ ಈ ಆಸನಗಳಿಗಿರುವ ಮಹತ್ವ ಕಡಿಮೆಯಾದುದಲ್ಲ, ಮಾತ್ರವಲ್ಲ ಲೌಕಿಕರ ದೃಷ್ಟಿಯಿಂದ ಆಸನಗಳ ಮಹತ್ವ ಇನ್ನೂ ಬಹಳ ಹೆಚ್ಚಾಗಿರುತ್ತದೆ. ಆರೋಗ್ಯವನ್ನು, ಶರೀರದಾರ್ಢ್ಯವನ್ನು, ದೀರ್ಘಾಯುಷ್ಯವನ್ನು ಹೊಂದಿ ಸುಖಮಯವಾದ ಜೀವನವನ್ನು ನಡೆಸಬಯಸುವ ಲೌಕಿಕರು ಅಭ್ಯಾಸ ಮಾಡಬೇಕಾದ 84 ಬಗೆಯ ಆಸನಗಳಿವೆ ಎಂದು ಹೇಳಿರುತ್ತಾರೆ. ಪಾರಮಾರ್ಥಿಕರು ಇವನ್ನೆಲ್ಲ ಅಭ್ಯಾಸ ಮಾಡಬಹುದಾದರೂ ಕೂಡ ಎಲ್ಲ ಆಸನಗಳನ್ನು ಕಲಿಯಬೇಕಾದ ಅವಶ್ಯಕತೆ ರಾಜಯೋಗದ ಅಭ್ಯಾಸಿಗಳಿಗಿಲ್ಲ. ಅವರ ಉದ್ದೇಶ ಸಾಧನೆಗೆ ನೆರವಾಗುವ ಹಲವಾರು ಆಸನಗಳೇ ಸಾಕು. ವಿವಿಧ ಆಸನಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ವಿವಿಧ ಆಸನಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಆದರೂ ಈಗ 2 ಬಗೆಯ, ಅಂದರೆ ಲೌಕಿಕ ಹಾಗೂ ಪಾರಮಾರ್ಥಿಕರ ಉಪಯೋಗಕ್ಕಾಗಿಯೂ ಕೆಲವು ಮುಖ್ಯ ಆಸನಗಳನ್ನು ಕ್ರಮವಾಗಿ ಅವುಗಳ ವಿಧಾನ ಫಲಗಳೊಂದಿಗೆ ವರ್ಣಿಸಲಾಗಿದೆ. ನಾವು ಧ್ಯಾನಪೂರ್ವಕವಾಗಿ ಇದನ್ನು ಮನನ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಆರೋಗ್ಯ ದೃಢಕಾಯರು ದೀರ್ಘಜೀವಿಗಳು ಆಗಿ ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಇದರಲ್ಲಿ ಕೆಲವು ಮುಖ್ಯ ಆಸನಗಳು, ಅಂದರೆ ಲೌಕಿಕ ಹಾಗೂ ಪಾರಮಾರ್ಥಿಕರಿಗೆ ಇಬ್ಬರಿಗೂ ಬೇಕಾಗುವ ಕೆಲವು ಆಸನಗಳು ಈ ರೀತಿ ಇದೆ. ಪದ್ಮಾಸನ, ಸಿದ್ಧಾಸನ, ಸರ್ವಾಂಗಾಸನ, ಮತ್ಸ್ಯಾಸನ, ಶೀರ್ಷಾಸನ, ಉಷ್ಟ್ರಾಸನ, ಪಶ್ಚಿಮೋತ್ಥಾನಾಸನ, ಹಲಾಸನ, ಸುಪ್ತ ವಜ್ರಾಸನ ಹಾಗೂ ಧನುರಾಸನ, ಭುಜಂಗಾಸನ ಮತ್ತು ಹಸ್ತಪಾದೋತ್ಥಾನಾಸನ, ತ್ರಿಕೋನಾಸನ, ಕುಕ್ಕುಟಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಪೂರ್ಣ ಮತ್ಸ್ಯೇಂದ್ರಾಸನ, ಚಕ್ರಾಸನ, ವೃಶ್ಚಿಕಾಸನ, ಸುಪ್ತ ಗರ್ಭಾಸನ 2, ಅಷ್ಟವಕ್ರಾಸನ, ಮಯೂರಾಸನ, ಹನುಮಾನಾಸನ. ಈ ರೀತಿ ಕೆಲವು ಮುಖ್ಯವಾದ ಆಸನಗಳನ್ನು ಇಲ್ಲಿ ಹೇಳಲಾಗಿದೆ. ಇವುಗಳ ವಿವರಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ.
ಯೋಗ ಬಂಧುಗಳಿಗೆ ನಮಸ್ಕಾರ. ಮುಂದಿನ ಪ್ರಕರಣಗಳಲ್ಲಿ ನಾವು ಪ್ರಾಣಾಯಾಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ.